ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 880300 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಜಮೀರ್ ಪರ ಸಿಎಂ ಆಪ್ತ ಕುಣಿಗಲ್ ರಂಗನಾಥ್ ಅವರು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಜಮೀರ್ ಬಹಳ ಸೂಕ್ಷ್ಮ ಸ್ವಭಾವದ, ಸಹಾಯ ಮಾಡುವಂತಹ ವ್ಯಕ್ತಿ. ನೋಡಿ, ಸಚಿವ ಸ್ಥಾನ ತಪ್ಪಿದ್ದಕ್ಕಾಗಿ ಜಮೀರ್ ಪರ ಸಿಎಂ ಆಪ್ತ ಕುಣಿಗಲ್ ರಂಗನಾಥ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ಜಮೀರ್ ಬಹಳ ಸೂಕ್ಷ್ಮ ಸ್ವಭಾವದ, ಸಹಾಯ ಮಾಡುವಂತ ವ್ಯಕ್ತಿ. ಮೇಲಾಗಿ ನನ್ನ ತಾಲೂಕಿನ ಪ್ರಜೆ ಅವರು, ನನ್ನ ಹಿರಿಯಣ್ಣ ಇದ್ದಂಗೆ. ಜಮೀರ್ ಅಣ್ಣ ಬಡವರಿಗೆ, ದೀನದಲಿತರಿಗೆ ಆರ್ಥಿಕ ನೆರವನ್ನ ಕೊಡ್ತಾರೆ. ಬಹುಶಃ ಜಮೀರ್ ಸಹಾಯ ಮಾಡದಂಗೆ ಯಾರು ಕೂಡ ಕೈ ಎತ್ತಿ ಸಹಾಯ ಮಾಡೋದಿಲ್ಲ. ಜಮೀರ್ಗೆ ಒಂದು ಶಕ್ತಿ ಇದೆ. ಕೆಲವು ಟೈಮಲ್ಲಿ ಕೆಲವು ತಪ್ಪುಗಳಾಗತ್ತೆ. ಜಮೀರನ್ನ ಸಂಪುಟದ ಸಚಿವನಾಗಿ ನೋಡ್ಲಿಕ್ಕೆ ನಾನು ಆಸೆ ಪಡ್ತಾ ಇದ್ದೀನಿ ಅಂತೇಳಿ ತಮ್ಗಿರುವಂತ ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. ಅವರಿಂದ ತಪ್ಪಾಗಿದ್ರೆ ಕರೆದು ಸರಿಪಡಿಸಿ ಸಂಪುಟಕ್ಕೆ ಸೇರಿಸ್ಕೊಳ್ಳಿ. ಬೆಂಗಳೂರಲ್ಲಿ ಜಮೀರ್ ಪರ ಕುಣಿಗಲ್ ಶಾಸಕರಾದಂಥ ರಂಗನಾಥ್ ಅವರು ಬ್ಯಾಟ್ ಬೀಸಿದ್ದಾರೆ. ಸೊ ಅಲ್ಲಿಗೆ ಅವರಿಗೆ ಎರಡನೇ ಹಂತದಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕು. ಏನೋ ತಪ್ಪಾಗಿದೆ ಅದನ್ನ ಕರೆದು ಅವರಿಗೆ ಹೇಳಿ ಸರಿಪಡಿಸ್ಬಿಟ್ಟು ಆಮೇಲೆ ಸಂಪುಟಕ್ಕೆ ಸೇರಿಸ್ಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಪರವಾಗಿ ಮಾತನಾಡಿದ್ದಾರೆ ಕುಣಿಗಲ್ ರಂಗನಾಥ್ ಅವರು. ಈಗ ಜಮೀರ್ ಅವರು ನಾನು ತಿಳಿದಂತೆ ನನ್ನ ಭಾಳ ದೊಡ್ಡ, ನಾನು ಒಬ್ಬ ಅಭಿಮಾನಿ ಅಂತಲೇ ಹೇಳ್ಬೋದು ಜಮೀರ್ ಅವ್ರ ಬಗ್ಗೆ. ಆಮೇಲೆ ಮೇಲಾಗಿ ನನ್ನ ತಾಲೂಕಿನ ಪ್ರಜೆ ಅವರು, ನನ್ನ ಹಿರಿಯಣ್ಣ ಇದ್ದಂಗೆ. ಇವತ್ತು ಜಮೀರಣ್ಣ ಅವರು ವಿಚಾರದಲ್ಲಿ ನನಗೇನು ಸಂತೋಷ ಅಂತಂದರೆ, ಮಾನವೀಯತೆಯ ಒಂದು ದೃಷ್ಟಿಯಲ್ಲಿ ನೋಡಿದಾಗೆಲ್ಲ ಭಾಳಷ್ಟು ಜನ ಬಡವರಿಗೆ, ಭಾಳಷ್ಟು ಜನ ದೀನ ದಲಿತರಿಗೆ ಆರ್ಥಿಕವಾಗಿ ಸಹಾಯ ಮಾಡಿರೋಂಥದ್ದನ್ನು ನೋಡಿದ್ದೇನೆ. ಭಾಳಷ್ಟು ಜನ ದುಡ್ಡಿರೋರು ನೋಡಿದ್ದೇನೆ. ಅದರಲ್ಲಿ ಇವರು ಸಹಾಯ ಮಾಡ್ದಂಗೆ ಯಾರು ಕೈ ಎತ್ತಿ ಮಾಡೋಂಥ ಒಂದು ಶಕ್ತಿ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ನಾನು ನೋಡಿರೋಂಥದ್ದು ಹತ್ತಿರದಿಂದ. ಅದಲ್ಲದೆ ಇವತ್ತಿನ ದಿನ ಕೆಲವು ಟೈಮಲ್ಲಿ ಸಾಂದರ್ಭಿಕವಾಗಿ ಕೆಲವು ತಪ್ಪುಗಳಾಗತ್ತೆ. ನಿಮಗೆಲ್ಲ ಗೊತ್ತಿದ್ದಂತೆ ನಾನು ಸಹ ಆ ಒಂದು ಅವ್ರು ಏನಾದ್ರು ನಡೆದಿದ್ದಲ್ಲಿ ತಪ್ಪು ಅಂತ ನಾನು ಎದುರುಗಡೆ ಹೇಳೋಂಥವನು. ಸೊ ಹಾಗಾಗಿ ಇವತ್ತಿನ ದಿನ ಒಬ್ಬ ಹಿರಿಯ ಮುಖಂಡರಾಗಿ ಸಮಾಜದಲ್ಲಿ ಜವಾಬ್ದಾರಿ ತಂದಲ್ಲಿ ಹೋಗೋಂಥನಾಗಿ ಕುಣಿಗಲ್ ತಾಲೂಕಿನ ಮಗನಾಗಿದ್ಕೊಂಡು ನಾನು ಇವತ್ತಿನ ದಿನ ನಮ್ಮ ಸರ್ಕಾರಕ್ಕೆ ಅವರನ್ನು ಸಂಪುಟ ಸಚಿವನಾಗಿ ನೋಡಲಿಕ್ಕೆ ಆಸೆ ಪಟ್ಟಿದ್ದೇನೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ವರಿಷ್ಠರು ಅದರ ಒಂದು ನಿರ್ಧಾರವನ್ನು ತೆಗೆದುಕೊತಾರೆ. ನಂದು ಸಹಮತ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಎರಡನೇ ಅವಕಾಶ ಕೊಡಬೇಕು. ಅಫ್ಕೋರ್ಸು ತಪ್ಪು ಮಾಡಿದರೆ ಡಿಸಿಪ್ಲಿನ್ ಮಾಡಿ, ಅವರೇನು ತಪ್ಪಾಗಿದೆ ಕರೆದು ಡಿಸಿಪ್ಲಿನ್ ಮಾಡಿಕೊಂಡು ಈ ಥರ ತಪ್ಪಾಗಿ ಕೂಡ್ದು ಅನ್ನೋದನ್ನು ಹೇಳಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಸಹ ಒತ್ತಾಯ ಮಾಡ್ತೇನೆ. ಸರ್, ಸಮುದಾಯದಲ್ಲಿ ಇಲ್ಲ, ನಾನು ಆ ವಿಚಾರದಲ್ಲಿ ನಾನು ಪಕ್ಷಕ್ಕಿಂತ ದೊಡ್ಡನಲ್ಲ ಅನ್ನೋದನ್ನು ನಮ್ಮ ಎಲ್ಲ ಹಿರಿಕರು ಹೇಳ್ತಿರ್ತಾರೆ, ನಮ್ಮ ಸಾಹೇಬ್ರು ಹೇಳ್ತಿರ್ತಾರೆ. ಅವರು ಇದೇನೋ ಒಂದು ಕಡೆ ವಿಡಿಯೋ ನನಗೆ ತಿಳಿದಂತೆ ಎಲ್ಲರೂ ಹೇಳ್ತಿರೋಂಥದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಮಾರ್ಪಾಟಾಗಿರೋದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅವ್ರನ್ನ ಕರೆದು ಅವರ ಒಂದು ನೈಜ ಕಥೆನ ಕೇಳಿಕೊಂಡು ಆ ವಿಚಾರದಲ್ಲಿ ಆ ಒಂದು ಅದೇನೋ ತಪ್ಪಾಗಿದ್ದಲ್ಲಿ ಅವಕಾಶವನ್ನು ಕೊಡಬೇಕು. ಅವ್ರಿಗೆ ಸರಿಪಡಿಸ್ಕೊಂಡು ಡಿಸಿಪ್ಲಿನ್ ಮಾಡಿಕೊಂಡು ಅವಕಾಶ